ಏನೇ ಇರ್ಬೋದು, ಒಳಗಡೆ ಅವರ ಕುಟುಂಬದ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅವ್ರ ನೋವು ಅವ್ರು ಹೇಳ್ಕೊಳ್ಳೋದಿಲ್ಲ. ಆದರೆ ಜನಗಳ ನೋವನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ ಹೇಗಿದೆ. ಅವರು ಉಮೇಶ್ ಅವರು ಆ ದಾರಿಯಲ್ಲಿ ಬಂದಂಥವ್ರು. ಹಾಗಾಗಿ ಅವರು ಕೂಡ ಒಬ್ಬ ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ, ಹಾರ್ಮೋನಿಯಂ ವಾದಕರಾಗಿ ಕೂಡ ಖ್ಯಾತಿಯನ್ನು ಗಳಿಸಿದರು ಅನ್ನುವಂಥದ್ದು. ಇದು ಭಾಳ ವಿರಳ, ಇದು ಭಾಳ ರೇರ್ ಇದು ಅಂಥ ಕಾಂಬಿನೇಷನ್. ಹಾಗಾಗಿ ಅವರು ಮಕ್ಕಳ ರಾಜ್ಯ ಅಂಥೇಳಿ ಚಿತ್ರವನ್ನು ಅಭಿನಯಿಸೋದರ ಮೂಲಕ ಪ್ರಾರಂಭ ಮಾಡಿ 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸ್ತಾರೆ. 700 ಚಿತ್ರದಲ್ಲಿ ಅವರು ನಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ಅಂತೂ ಅಲ್ಲ. ಹಾಗಾಗಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಮಹನೀಯರಿಗೆ ಈ ಸದನ ಗೌರವವನ್ನು ಸಲ್ಲಿಸ್ತಾ ಇದೆ. ನಾನು ಕೂಡ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡೋದರ ಮೂಲಕ ನನ್ನ ವೈಯಕ್ತಿಕವಾದ ಸಂತಾಪವನ್ನು ಕೂಡ ಸೂಚಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಂಥ ನಿರ್ಣಯ ನಾನು ಬೆಂಬಲಿಸ್ತಾ ಇದ್ದೀನಿ. ಶ್ರೀಯುತ ಹುಲ್ಲಪ್ಪ ಎನ್ನಪ್ಪ ಮೇಟಿ ಸಾಹೇಬರು ಇವತ್ತಿಲ್ಲಿರಬೇಕಾಗಿತ್ತು. ಅವರ ಸಾವು ಇಡೀ ನಮ್ಮ ಜಿಲ್ಲೆಗಲ್ಲ, ರಾಜ್ಯಕ್ಕೆ ಒಂದು ನೋವನ್ನು ತರ್ತಕ್ಕಂಥದ್ದಾಗಿದೆ. ಅವ್ರಿಗೆ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸಹಕಾರಿ ರಂಗದಲ್ಲಿ ಅವ್ರು ತಂದಾದ ಒಂದು ಛಾಪನ್ನು ಒತ್ತಿರ್ತಕ್ಕಂಥವ್ರು. ಲ್ಯಾಂಡ್ ಬ್ಯಾಂಕ್, APMC, DCC ಬ್ಯಾಂಕ್, ಹೀಗೆ ಸಹಕಾರಿ ರಂಗದಲ್ಲಿ ಅವರು ತಂದಾದ ಸೇವೆಯನ್ನು ಮಾಡೋದ್ರ ಮೂಲಕ ಇವತ್ತು ಹೇಳ್ತಾ ಇದ್ದೀವಿ, ನಮ್ಮಲ್ಲಿ DCC ಬ್ಯಾಂಕ್ ಚುನಾವಣೆ ಬಂದರೆ ಮೇಟಿ ಸಾಹೇಬ್ರು 100% ಗೆದ್ದಿದ್ದಾರೆ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಮೇಟಿ ಸಾಹೇಬ್ರಿದ್ದರು. ನಾವು ಅವಾಗ ಕೇಳ್ತಿದ್ವಿ, ಈ ಪೊಲಿಟಿಕಲ್ ಏನಾದರೂ ತೊಂದರೆ ಗಲಾಟೆಗಳು ಸ್ಟಾರ್ಟ್ ಅದ, ಏನು ಸಾಹೇಬ್ರ ನಿಮ್ಮದೇನು? ನಂದೇನಿಲ್ಲ ರೀ, ಸಿದ್ದರಾಮ ಸಾಹೇಬ್ ಎಲ್ಲಿರ್ತಾನೋ ಅಲ್ಲಿ ನಾನಿದ್ದೀನಿ. ನಾನು ಟಿಕೆಟ್ಗಾಗಿ ಡೆಲ್ಲಿಗೆ ಹೋಗೋದಿಲ್ಲ, ಮಂತ್ರಿಗಾಗಿ ನಾನು ಡೆಲ್ಲಿಗೆ ಹೋಗೋದು, ಎಲ್ಲವೂ ನನ್ನ ಮನೆಗೆ ಬರ್ತಕ್ಕಂಥ ಕೊಡ್ತಕ್ಕಂಥ ನಾಯಕನ ಜೊತೆ ಇದ್ದೀನಿ ಅಂತಕ್ಕಂಥ ಅವ್ರ ಮಾತುಗಳಲ್ಲಿ ಆ ಲಾಯಲಿಟಿ ಅನ್ನೋದು ಎಷ್ಟೊಂದು ಅವರಲ್ಲಿತ್ತು ಅಂತಕ್ಕಂಥದ್ದು. ಹಾಗೂ ಇವತ್ತು ನಾವು ಜಿಲ್ಲಾ ಮಂತ್ರಿಗಳಾದಾಗ ನಮ್ಗೆ ಸಹಕಾರ ಕೊಡ್ತಕ್ಕಂಥ ಜಿಲ್ಲಾ ಮಂತ್ರಿ ಅವ್ರು ಇದಾರಪ್ಪ, ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು. ಹಿರಿಯರಾದ್ರೂ ಅವ್ರಿಗೆ ಆ ಭಾವನೆಯೇ ಇರಲಿಲ್ಲ. ಅವರು 5 ಸಲ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ ಅವರು ಮೀಟಿಂಗ್ಗಳಲ್ಲಿ ಕೂತ್ಕೊಳ್ತಕ್ಕಂಥದ್ದು ಮತ್ತೊಂದು ನೋಡಿದಾಗ ಅವರು ಓದಲಾರ್ದವರು ಅಂತಕ್ಕಂಥ ಭಾವನೆ ಜನರಲ್ಲಿನೂ ಬರಲಿಲ್ಲ. ಅವ್ರ ಮೀಟಿಂಗ್ದಲ್ಲಿ ಹಂಗೆ ಕಾಣ್ತಿರ್ಲಿಲ್ಲ. ನೋಡಿ, ಲೋಕಸಭಾ ಸದಸ್ಯರಾಗಿ ಅವರು 8ನೇ ತರಗತಿಯಲ್ಲಿ ಓದಿದ್ರು, ಲೋಕಸಭೆಗೆ ಹೋಗಿ ಬಂದರು, ಮಂತ್ರಿ ಆದರು. ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲಿ 33 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಗೆದ್ದಿರಲಿಲ್ಲ. ಅವ್ರು ಬಂದ ನಂತರ ಖಾತೆ ಓಪನ್ ಮಾಡಿ ಇವತ್ತು ಬಾಗಲಕೋಟೆ ಶಾಸಕರಾಗ್ತರು. ಬಾಗಲಕೋಟೆ ಶಾಸಕರಾದ್ರೂ ಅಷ್ಟೇ ಕಷ್ಟದ ಕೆಲಸ ಇದೆ. ಆದಾಗ್ಯೂ ಆ ಓದು ಅವ್ರಿಗೆ ಅಡ್ಡಿ ಬರಲಾರದೆ 33 ವರ್ಷಗಳಿಂದ ನಾವು ಏನು ಅಲ್ಲಿ ಖಾತೆ ತೆರಲಾರದೆ ಇದ್ದೀವಿ ಕಾಂಗ್ರೆಸ್ದವರು, ಅಲ್ಲಿ ಓಪನ್ ಆಗ್ತಕ್ಕಂಥದ್ದು ಅವರಿಂದ ಆಯಿತು ಹಾಗೆ ಅಂತಕ್ಕಂಥದ್ದು. ಅವರು ಸಣ್ಣ ವಯಸ್ಸಿನಲ್ಲೇ ಅವರು ಓದದೇ ಇದ್ದರು, ರಾಜಕಾರಣಕ್ಕೆ ಅವರು ಬಂದಿದ್ದರು. 89ರಲ್ಲಿ ನಾವು ಅದೇ ಜಿಲ್ಲೆಯಿಂದ ನಾನು ಆರಿಸಿ ಬಂದೆ, ಅವರು ಆರಿಸಿ ಬಂದಿದ್ದರು. ಅವರು ಬೇರೆ ಪಕ್ಷದಿಂದ ಬಂದರೂ ಆ ಸ್ನೇಹಮಯಿ ಜೀವಿ ಅವರು. ಯಾವತ್ತೂ ಆ ಘರ್ಷಣೆ ಮತ್ತೊಂದು ಯಾವುದಾದ್ರೂ ಒಂದು ಧ್ವನಿ ಗಟ್ಟಿಯಾಗಿ ಮಾತನಾಡ್ತಕ್ಕಂಥವರಲ್ಲ. ಮತ್ತು ಚಾಣಕ್ಯನೂ ಹೌದು. ಅಧಿಕಾರಿಗಳನ್ನ ಯಾವ ರೀತಿ ನಾವು ಕೆಲಸ ತೆಗೆದುಕೊಳ್ಬೇಕಂತಕ್ಕಂಥದ್ದು ಅವರಿಂದ ಕಲಿಬೇಕಾದಂಥ ವ್ಯಕ್ತಿ ಮೇಟಿ ಸಾಹೇಬರು ಆಗಿದ್ದರು ಹಾಗೆ ಅಂತಕ್ಕಂಥದ್ದು. ಅವ್ರಿಗೆ ಹಲವಾರು ವಿಚಾರಗಳಲ್ಲಿ ಅವ್ರನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ಅವ್ರೇನಾದರೂ ಇದ್ದರೆ ಆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಹಳ ಕಾಳಜಿ ವಹಿಸಿದರು. ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಹಾಗೆ ಅಂತೇಳಿ ಅವರಿದ್ದಾಗಲೇ ಅಡಿಗಲ್ ಆಗಬೇಕಾಗಿತ್ತು. ಸಾವು ಅವ್ರನ್ನ ನಮ್ಮಿಂದ ದೂರ ಮಾಡಿತು. ಅವರಿದ್ದರೆ ನಮ್ಮ ಜಿಲ್ಲೆಯಲ್ಲಿ
ಒಂದು ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಜೊತೆ ನಾವು ಇವತ್ತು ಮೆಡಿಕಲ್ ಕಾಲೇಜ್ ಫೌಂಡೇಶನ್ ಹಾಕಲಿಕ್ಕೆ ಸಾಧ್ಯ ಆಗ್ತಿತ್ತು ಹಾಗೆ ಅಂತಕ್ಕಂಥದ್ದು. ಅವರು MSL ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, BTDL ಕೆಲಸ ಮಾಡಿದ್ದಾರೆ. ಅವರಲ್ಲಿ ಯಾವತ್ತೂ ಅಹಂ ಇರಲಿಲ್ಲ ಅಂತಕ್ಕಂಥದ್ದು ನಾನು ಪದೇ ಪದೇ ಹೇಳಬೇಕಾಗ್ತದೆ. ಅವರು ಪಂಚಾಯತಿಯಿಂದ ಲೋಕಸಭೆಯವ್ರಿಗೆ ಹೋದಂಥ ಮೇಟಿ ಸಾಹೇಬರು ತಮ್ಮದಾದ ಬಂಧು ಬಳಗ ಬಿಟ್ಟು ಹೋಗಿದ್ದಾರೆ. ಅವ್ರು ಬಹಳ ಆತ್ಮೀಯ ಬಳಗ ಇದೆ. ಅವರಲ್ಲಿ ಆ ಅಹಿಂದ ಟೀಮ್ ಅನ್ನೋದೇನಿದೆಯಲ್ಲ, ಯಾವುದೇ ಕ್ಷೇತ್ರಕ್ಕೆ ಅವರು ಬೇರೆ ಪಕ್ಷದಿಂದ ಇದ್ದಾಗ ಬಂದರೆ ಈ ಮೇಟಿಯವರು ಬಂದಿದ್ದಾರಪ್ಪ, ಇವತ್ತು ಭಾಳ ಜನ ಆ ಕಡೆ ವಾಲ್ತಾರೆ ಅಂತಕ್ಕಂಥ ಮಾತುಗಳನ್ನ ಕೇಳ್ತಿದ್ದೆ. ಹಾಗೆ ಸಂಘಟನಾ ಚತುರರು ಇದ್ದರು ಹಾಗೆ ಅಂತಕ್ಕಂಥದ್ದು ನಾನಿಲ್ಲಿ ಹೇಳಬೇಕಾಗ್ತಾಯಿದೆ. ಅವರ ಅಗಲಿಕೆ ನಮ್ಮ ಜಿಲ್ಲೆಗೆ, ನಮಗೆ ಹಾಗೂ ನಮ್ಮ ಪಕ್ಷಕ್ಕೆ ಭಾಳ ಹಾನಿಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವ್ರ ಮಕ್ಕಳಿಗೆ, ಅವ್ರ ಮನೆಯವ್ರಿಗೆ, ಆ ಕುಟುಂಬಕ್ಕೆ ಒಂದು ಧೈರ್ಯ ಬರಬೇಕು ಹಾಗೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ದೇವರಾಜ್ ಅವರು ನಾವು ಜೊತೆಯಾಗಲಿ ಶಾಸಕರಾದವರು, ಗಟ್ಟಿ ಮನುಷ್ಯ. ಯಾವುದೇ ವಿಷಯವನ್ನು ಹೇಳೋತ್ನಾಗ ಅವರು ಗಟ್ಟಿ ಮಾತುಗಳು ಹಾಗೂ KSRTCಯಲ್ಲಿ ಕೆಲಸ ಮಾಡ್ತಕ್ಕಂಥ ರೀತಿ ಅವ್ರು ನಾವು ನೆನಪಿಸ್ಕೊಳ್ತಕ್ಕಂಥದ್ದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಧೈರ್ಯ ಬರಲಿ ಹಾಗೆ ಅಂತಕ್ಕಂಥದ್ದು ಹೇಳುವುದು. ಶಿವಶರಣಪ್ಪ ಗೌಡ ಪಾಟೀಲರು, ಇನ್ನು ಸಾಲುಮರದ ತಿಮ್ಮಕ್ಕ ಅವರು ಎಲ್ಲರಿಗೂ ಪ್ರೇರಣೆ. ಇವತ್ತು ಈ ಪರಿಸರದ ವಿಷಯದಲ್ಲಿ ಅವರು ಎಲ್ಲರನ್ನೂ ನಾವು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಕ್ಕಂಥ ತಿಮ್ಮಕ್ಕನವರು ಇವತ್ತು ಎಲ್ಲರಿಗೂ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು SL ಭೈರಪ್ಪ ಅವರು ಹಲವಾರು ವಿಷಯಗಳಲ್ಲಿ ಪರಿಣಿತಿ ಹೊಂದಿದವರು, ಕಾದಂಬರಿಕಾರರು, ಪ್ರೊಫೆಸರಾಗಿ ಕೆಲಸ ಮಾಡಿದವರು. ಹುಬ್ಬಳ್ಳಿಯಲ್ಲಿರ್ತಾನೆ ಅವರು ಪ್ರೊಫೆಸರಾಗಿ ಕೆಲಸ ಮಾಡ್ತಕ್ಕಂಥ ನೆನಪು. ಅವರು ಮಹಾನ್ ವ್ಯಕ್ತಿನ ಇವತ್ತು ಕಳ್ಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಂತೆ, ಹಾಗೂ ಅವರ ಕುಟುಂಬಕ್ಕೆ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ. ಇನ್ನು MS ಉಮೇಶ್ ಅವರು ಹಾಸ್ಯ ಕಲಾವಿದ, ನೋವನ್ನು ಮರೆಸ್ತಕ್ಕಂಥವ್ರು. ಆ ಹಾಸ್ಯ ಕಲಾವಿದನಾಗಿ ತನ್ನ ಒಂದು ಏನು ಆ ನಟನೆಯಲ್ಲಿ ತಂದಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ನಾಡಿಗೆ ಹೆಸರಾಂತಾದಂಥ ಉಮೇಶ್ವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ನೋವನ್ನು ಮರೆಸ್ತಕ್ಕಂಥ ಶಕ್ತಿ ಕೊಡಲಿ ಹಾಗಂತೇಳಿ ನಾನು ಹಾರೈಸಿ ತಾವು ತಂದಿರಿ ನಿರ್ಣಯಕ್ಕೆ ನಾನು ಬೆಂಬಲ ಸೂಚಿಸಿ ನಾನು ಮಾತನಾಡ್ತೇನೆ. HK ಪಾಟೀಲ್ ಶಶಿಕಲ್ ಜೊಲ್ಲೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಮಂಡಿಸಿರ್ತಕ್ಕಂಥ ಈ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಮಾನ್ಯ ಹುಲ್ಲಪ್ಪ ಯಮನಪ್ಪ ಮೇಟಿಯವರು ಈಗಾಗಲೇ ಎಲ್ಲರೂ ಮಾತನಾಡಿದ ಹಾಗೆ ಒಬ್ಬ ಅತ್ಯಂತ ಗೌರವಸ್ಥ ವ್ಯಕ್ತಿ. ನಾನು ಅವ್ರನ್ನ ಭಾಳ ಸಮೀಪದಿಂದ ನೋಡಿದವನು. ನಾವೆಲ್ಲ ಕೂತಾಗ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡುವಾಗ, ಬಾಗಲಕೋಟೆ ಜಿಲ್ಲೆ ಬಗ್ಗೆ ಮಾತನಾಡುವಾಗ, ನಮ್ಮ ಗದಗ ಧಾರವಾಡ ಜಿಲ್ಲೆ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಆಸಕ್ತಿಯಿಂದ ಆ ಮಾತುಕತೆಗಳಲ್ಲಿ ಪಾಲ್ಗೊಳ್ತಿದ್ದರು. ನಾನು ಗಮನಿಸ್ತಿದ್ದೆ, ಅವರು ಮಂತ್ರಿ ಆಗಿರಲಿಲ್ಲ, ಶಾಸಕರಾಗಿದ್ದರು. ಸನ್ಮಾನ್ಯ ತಿಮ್ಮಾಪುರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಸಭೆ, ಆ ಮಾತುಕತೆಯ ಕೂಟದೊಳಗೆ ತಿಮ್ಮಾಪುರವರಾಗಲಿ, JT ಪಾಟೀಲ್ರಾಗಲಿ, ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಆಗಲಿ, ವಿಜಯಾನಂದ್ ಕಾಶ್ಯಪ್ನವರಾಗಲಿ, ಇವರೆಲ್ಲರೂ ನಂಜೇನಮಠ ಆಗಲಿ, ಅಜಯ್ ಸರ್ನಾಯ್ಕ ಆಗಲಿ, ಇವರೆಲ್ಲರೂ ಆ ಸಭೆಯೊಳಗೆ ಮೇಟಿಯವರು ಏನು ಹೇಳ್ತಿದ್ರು ಆ ಮಾತು ಅಂತಿಮ ಅನ್ನೋ ಅಭಿಪ್ರಾಯದಲ್ಲೇ ಇರ್ತಿದ್ರು. ಆ ರೀತಿಯ ಗೌರವದಿಂದ ಮಾನ್ಯ ಮೇಟಿಯವರನ್ನ ಬಾಗಲಕೋಟೆ ಜಿಲ್ಲೆ ಕಾಣ್ತಿತ್ತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಒಬ್ಬ ಅಪ್ಪಟ ರೈತ,
ಸ್ಥಳೀಯ ಸಂಸ್ಥೆಗಳಿಂದ ರಾಜಕಾರಣಕ್ಕೆ ಬಂದು ಮಾನ್ಯ ಸಿದ್ದರಾಮಯ್ಯನವರ ವಿಶೇಷ ಬೆಂಬಲ ಬಲದಿಂದ ಮಂತ್ರಿ ಸ್ಥಾನ ಸಂಸದನಾಗಿ ಬೆಳೆದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿದ್ದವರು. ಬಡವರ ಬಗ್ಗೆ, ಗ್ರಾಮೀಣ ಪ್ರದೇಶಗಳ ಬಗ್ಗೆ, ದೇವಾಲಯ ಇಂಥವೆಲ್ಲ ಕಟ್ಟಿಸೋದ್ರ ಬಗ್ಗೆ ಅವ್ರಿಗಿದ್ದಂಥ ಆಸಕ್ತಿ ನಿಜವಾಗಿಯೂ ಮೆಚ್ಚತಕ್ಕಂಥದ್ದು. ಎಂಥದೇ ಸಂದರ್ಭಗಳಿದ್ರೂ ಅವುಗಳ ಬಗ್ಗೆ ಗಮನ ಕೊಡ್ತಾಯಿದ್ರು. ಅವರ ಒಂದು ಮಾತು ಈಗಾಗಲೇ ಸ್ಪಷ್ಟ ಆಗಿದೆ. ವ್ಯಕ್ತಿ ಬಗ್ಗೆ ನಿಷ್ಠೆ, ಪಕ್ಷದ ಬಗ್ಗೆ ನಿಷ್ಠೆ ನೋಡುವಾಗ ಅವ್ರಿಗಿಂತ ಇನ್ನೊಬ್ಬರು ಸರಿಸಾಟಿ ಆಗುವಂಥವ್ರು ಯಾರೂ ಇಲ್ಲ. ಅಂಥ ನಿಷ್ಠೆಯನ್ನು ಅವರ ನಾಯಕನ ಬಗ್ಗೆ ಇಟ್ಕೊಂಡು, ಸಿದ್ದರಾಮಯ್ಯನವ್ರ ಬಗ್ಗೆ ಇಟ್ಕೊಂಡು, ಜನರ ಬಗ್ಗೆ ವಿಶೇಷ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥ ಮೇಟಿಯವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಒಬ್ಬ ಅತ್ಯಂತ ಗೌರವಸ್ಥ ನಮ್ಮ ಹಿತೈಷಿಯನ್ನು ಕಳೆದುಕೊಂಡ ಭಾವನೆ ನಂದು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ಮಾನ್ಯ ಆರ್ ವಿ ದೇವರಾಜ್ ಅವ್ರದ್ದು ನಂದು ಸಂಪರ್ಕ ಬಂದಿದ್ದೆ. ಅವರು ಒಂದು ರೀತಿ ನನಗೆ ಫೋನ್ ಮಾಡಿ ಜಗಳಕ್ಕೆ ಬರ್ತೀನಿ ಅನ್ನೋ ಹಂಗನೇ ಹೇಳಿದರು. ಅವರು ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ಗೆ ಮಾನ್ಯ ದೇಶಪಾಂಡೆ ಅವರು ಒಂದು ಜಾಗ ಕೊಟ್ಟಿದ್ದರು ಆ ಡಬಲ್ ರೋಡ್ ಮೇಲೆ. ಅಂದರೆ ಸರ್ ಹೇಗೆ ತೊಗೊಂಡ್ರಿ ಸರ್, ನಮ್ಮ ಭಾಗದೊಳಗೆ ನೀವು ಆ ಜಾಗ ಹೇಗೆ ತೊಗೊಂಡ್ರಿ, ಹೇಗೆ ಕೊಟ್ಟರು ಅವರು, ನಾನು ತಮ್ಮ ಹತ್ರ ಬರ್ತೀನಿ ಅಂತ. ಬನ್ನಿ ಸ್ವಾಮಿ ಹಿಂಗೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದೆ. ಒಂದೇ ಮಾತು ಹೇಳಿದ್ರು ಅವರು, ಸರ್ ಬೇಗ ಬೇಗ ಕಟ್ಟಡ ಕಟ್ಟಿಸ್ರಿ, ನೀವು ಏನು ನೌಕರಿ ತೊಗೋತೀರಿ ಅದ್ರಾಗ ನಮ್ಮ ಕ್ಷೇತ್ರದ ಹುಡುಗರಿಗೂ ರಿಪ್ರೆಸೆಂಟೇಷನ್ ಕೊಡಬೇಕು ಅಂಥೇಳಿ ಆ ಒಂದು ಸ್ನೇಹದ ಮಾತು ಅನ್ನೋ ಹಾಗೆಯೇ ಮಾತನಾಡಿ ಆ ಕಟ್ಟಡ ಆಗುವಂಥ ಸಂದರ್ಭದಲ್ಲಿ ಸರ್ ಏನಾದರೂ ಸಮಸ್ಯೆ ಇದೆಯಾ, ನಾನೇನಾದರೂ ಮಾಡಬೇಕಾದದ್ದಿದೆಯಾ ಅಂಥೇಳಿ ನಮ್ಮ ಸಂಸ್ಥೆಗೆ ಒಂದು ರೀತಿ ಬೆಂಬಲವಾಗಿ ಆರ್ ವಿ ದೇವರಾಜ್ ಅವರು ನಿಂತಿದ್ದರು. ಆವಾಗಿನಿಂದ ಅವರ ಸಂಪರ್ಕ ಸಂಬಂಧ ಬೆಳೆದಿತ್ತು. ಮುಂದೆ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಭಾಳ ಸಮೀಪ ನಮ್ಮ ಜೊತೆಗೂ ಬಂದರು. ಅಷ್ಟೇ ಅಲ್ಲ, ಅವರ ನಿಷ್ಠೆಯನ್ನು ನಾವು ಮೆಚ್ಚಬೇಕು. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೊಂದಿದವರು. ಅವತ್ತಿನ ರಾಜಕೀಯ ಸನ್ನಿವೇಶದೊಳಗೆ ಎಸ್ ಎಂ ಕೃಷ್ಣರವರ ರಾಜಕೀಯ ಹಿನ್ನಡೆ ಆಗುವ ಹಾಗೆ ಏನು ಮಾಡಬೇಕು ಅಂಥೇಳಿ ಭಾಳಷ್ಟು ಶಕ್ತಿಗಳು ಕೈಗೂಡಿಸಿದಂಥ ಸಂದರ್ಭ ತಮಗೂ ಗೊತ್ತಿದೆ ಅಧ್ಯಕ್ಷರೇ. ಅಂಥ ಸಂದರ್ಭದಲ್ಲಿ ಮುಂದೆ ಬಂದು ನೀವು ನನ್ನ ಕ್ಷೇತ್ರಕ್ಕೆ ಬರಬೇಕು, ನನ್ನ ಕ್ಷೇತ್ರದಲ್ಲಿ ನಿಮ್ಮನ್ನು ಚುನಾಯಿತರನ್ನಾಗಿ ನೀವು ಒಂದು ದಿವಸ ನನ್ನ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಬೇಡಿ, ನಿಮ್ಮನ್ನು ಶಾಸಕನನ್ನಾಗಿ ಮಾಡದೆ ಹೋದರೆ ನಾನು ರಾಜಕಾರಣನೇ ಬಿಡ್ತೀನಿ, ನನಗೆ ಬೇಕಾದ ಪನಿಷ್ಮೆಂಟ್ ಕೊಡ್ರಿ, ಆದರೆ ನನ್ನ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಹಠ ಹಿಡಿದು ಎಸ್ ಎಂ ಕೃಷ್ಣರವ್ರನ್ನ ಅಲ್ಲಿ ಕರ್ಕೊಂಡು ಹೋದರು. ಅಷ್ಟೇ ಅಲ್ಲ, ಅದನ್ನು ಆ ಗೆಲುವೇನಿದೆ ಆ ಗೆಲುವಿಗೆ ಮಾನ್ಯ ದೇವರಾಜ್ ಅವ್ರದ್ದು ವಿಶೇಷ ಕೊಡುಗೆ ಇದೆ. ಸನ್ಮಾನ್ಯ ದೇವರಾಜ್ ಅವರು ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಅವರ ಕ್ಷೇತ್ರದೊಳಗೆ ಭಾಳ ಗಟ್ಟಿಯಾದ ಪ್ರಭಾವವನ್ನು ಹೊಂದಿದವರು ಆಗಿದ್ದರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಶಿವಶರಣಪ್ಪಗೌಡ ಪಾಟೀಲರು ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿ, ಗ್ರಾಮೀಣ ಬದುಕಿಗೆ ಹೊಂದಿಕೊಂಡವರು, ಆ ಗ್ರಾಮೀಣ ಜನರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದವರು, ಸಮಾಜದ ಕೆಲಸದಲ್ಲಿ ತೊಡಗಿಕೊಂಡವರು, ಅದರ ಜೊತೆಗೇ ಆ ಭಾಗದ ಏಳಿಗೆ ಮಾತ್ರ ಅಲ್ಲ, ಈ ಉತ್ತರ ಕರ್ನಾಟಕದ ವಿಷಯಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ವಹಿಸಿದಂಥ ಶಿವಶರಣಪ್ಪಗೌಡ ಪಾಟೀಲರು ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವ್ರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ.
ಸಾಲು ಮರದ ತಿಮ್ಮಕ್ಕ, ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು, ಆ ತಾಯಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನು ವಿರೋಧ ಪಕ್ಷದ ನಾಯಕರು ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಆ ತಾಯಿಯ ಏನು ಗಿಡ ನೆಡುವ ಆ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಪ್ರೇರಣೆ ಬರೋ ಹಾಗೆ ಯಾರಾದರೂ ಇವತ್ತು ಮೇರು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂದರೆ ಅದು ಸಾಲು ಮರದ ತಿಮ್ಮಕ್ಕ. ಸಾಲಿ ಕಲ್ತಿಲ್ಲ, ಬಡವಿ, ಏನು ಪ್ರಚಾರ ಬಯಸೋಕ್ಕೆಲ್ಲ ಅಥವಾ ಎತ್ತರದ ಸ್ಥಾನದಲ್ಲಿರೋರೆಲ್ಲ, ಆದಾಗ್ಯೂ ಕರ್ನಾಟಕದ ಮನೆಗೆ ಇವತ್ತು ಸಾಲು ಮರದ ತಿಮ್ಮಕ್ಕ ಪರಿಚಿತ ಆಗಿದ್ದಾಳೆ. ಅಷ್ಟೇ ಅಲ್ಲ, ಅತ್ಯಂತ ಗೌರವದ ವ್ಯಕ್ತಿಯಾಗಿ ನಾವು ಕರ್ನಾಟಕದವರೆಲ್ಲರೂ ಕಾಣ್ತಾ ಇದ್ದೀವಿ. ಈಶ್ವರ್ ಖಂಡ್ರೆ ಅವರೆಲ್ಲ, ನಾನು ಒಂದು ಅತ್ಯಂತ ಪ್ರಶಂಸನೀಯ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಸಾಲು ಮರದ ತಿಮ್ಮಕ್ಕಗೆ ನಮ್ಮ ಸರ್ಕಾರ ಆಯಿತು, ನಿಮ್ಮ ಸರ್ಕಾರ ಆಯಿತು, ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳ ಮೂಲಕ ಸಾಲು ಮರದ ತಿಮ್ಮಕ್ಕನ ನೆನಪಿನಲ್ಲಿ ನಾವೇನು ಉದ್ಯಾನವನಗಳನ್ನು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನಗಳನ್ನು ಫಾರೆಸ್ಟ್ ಇಲಾಖೆಯವರು, ಅರಣ್ಯ ಇಲಾಖೆಯವರು ಇವತ್ತೇನು ಮಾಡಿದ್ದಾರೆ, ಅದ್ಭುತವಾಗಿ ಆ ತಾಯಿಗೆ ಸ್ಮಾರಕವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಪುತ್ಥಳಿ ಇಟ್ಟರೆ ಅದು ಅಂಥ ಸೂಕ್ತವಾಗಿರ್ತಕ್ಕಂಥ ನಿರ್ಮಾಣ ಆಗ್ತಿರಲಿಲ್ಲ. ಅಥವಾ ಯಾವುದಾದ್ರೂ ರಸ್ತೆಗೆ ಹೆಸರಿಟ್ಟರೆ ಆಕೆಗೆ ಗೌರವ ಕೊಟ್ಟಂಥದ್ದು ಆಗ್ತಿರಲಿಲ್ಲ. ಆಕೆಯ ಆ ಮುಪ್ಪಿನ ವಯಸ್ಸಿನೊಳಗೆ ಆ ತಾಯಿಯ ನೆನಪು ಸದಾಕಾಲ ನಮ್ಮ ಕರ್ನಾಟಕದಲ್ಲಿ ಇರೋ ಹಾಗೆ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನಗಳನ್ನು ಏನು ಮಾಡಿದ್ದೇವೆ, ಆ ಉದ್ಯಾನವನಗಳನ್ನು ನಾನು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರಿಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತೀನಿ. ಅದರ ಜೊತೆಗೇ ಸಾಲು ಮರದ ತಿಮ್ಮಕ್ಕನ ಈ ಒಂದು ಪ್ರಯತ್ನ ನಮ್ಮ ಯುವಕರಿಗೆ ಪ್ರೇರಣೆ ಆಗಬೇಕು. ಇದು ಒಂದು ರೀತಿ ಟೆಕ್ಸ್ಟ್ ಬುಕ್ಕಿನ ಭಾಗವಾಗಿ ಬಂದರೆ ಇನ್ನೂ ಹೆಚ್ಚು ಪ್ರಯೋಜನ ನಮಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಎಸ್.ಎಲ್. ಭೈರಪ್ಪನವರು ಎಲ್ಲರೂ ಹೇಳಿದಾಗೆ ಒಬ್ಬ ಶ್ರೇಷ್ಠ ಸಾಹಿತಿ. ಅವರ ಕಾದಂಬರಿಗಳು ಎಲ್ಲರಿಗೂ ಮೆಚ್ಚುಗೆಯನ್ನು ಆಗ್ತವೆ. ಎಸ್.ಎಲ್. ಭೈರಪ್ಪ ಅವರ ವಂಶವೃಕ್ಷ ಆಗಲಿ, ತಬ್ಬಲಿ ನೀನಾದೆ ಮಗನೇ ಆಗಲಿ, ಯಾನ ಆಗಲಿ, ಮತದಾನ ಆಗಲಿ, ಉತ್ತರಕಾಂಡ ಆಗಲಿ, ಪರ್ವ ಆಗಲಿ, ಇವುಗಳನ್ನು ಯಾವುದನ್ನು ಓದೇವೋ ಅದರಿಂದ ನಾವು ಸಂಪೂರ್ಣವಾಗಿ ಸಮಾಧಾನದ ಜೊತೆಗೆ ವಿಮರ್ಶಾತ್ಮಕ ಅಥವಾ ಚಿಕಿತ್ಸಕ ಬುದ್ಧಿ ನಮ್ಮಲ್ಲಿ ಸೃಷ್ಟಿಯಾಗುವ ಹಾಗೆ ಮಾಡಿದರು. ಭೈರಪ್ಪನವರ ಸಾಹಿತ್ಯದ ಬಗ್ಗೆ ಯಾರ್ದೂ ಎರಡು ಅಭಿಪ್ರಾಯ ಇರೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಪರಮೇಶ್ವರ್ ಅವರು ಸಹಿತ ಪ್ರಸ್ತಾಪ ಮಾಡಿದ ಹಾಗೆ. ಆದರೆ ಅವರ ಸಾಹಿತ್ಯವನ್ನು ಮೆಚ್ಚುವವರು ನಾವೆಲ್ಲ ಹಲವಾರು ಸಂದರ್ಭದಲ್ಲಿ ಅವರ ಪತ್ರಿಕಾ ಹೇಳಿಕೆಗಳಿಗೆ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದೇವೆ. ಅವರ ಪತ್ರಿಕಾ ಹೇಳಿಕೆ ಮೂಲಕ ಬಂದಿರತಕ್ಕಂಥ ಅವರ ಕೆಲವು ನಿಲುವುಗಳನ್ನು ನಾವು ಒಪ್ಪದೇ ಇರಬಹುದು, ನಾವು ಒಪ್ಪಿರಲಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.